ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿವಸ ನಾನು ಈ ನೋವು ನಿವಾರಕಗಳನ್ನ ನಾವು ಬಹಳಷ್ಟು ಬಳಸ್ತೀವಿ, ಪೇನ್ ಕಿಲ್ಲರ್ಸ್ ಅಂತ ತಿಳ್ಕೊಂಡು. ಸಾಮಾನ್ಯವಾಗಿ ಈ ಕೊರೋನಾ-19 ಅಂದ್ರೆ ಕೊರೋನಾ 2019 ಅಂತ ಏನ್ ಕರೀತಾರಲ್ಲ, ಆ ಕೊರೋನಾ ಬಂದ ನಂತರ ಈ ಪೇನ್ ಕಿಲ್ಲರ್ಗಳ ಹಾವಳಿ ಜಾಸ್ತಿ ಆಗ್ಬಿಡ್ತು. ಆ ಪೇನ್ ಕಿಲ್ಲರ್ಗಳನ್ನು ತಗೊಳ್ಳುವ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಯ್ತು. ಅದನ್ನ ಬಿಟ್ರೆ ಬೇರೆ ಗತಿ ಇಲ್ಲ ಅನ್ನುವಂತಹ ಪ್ರಸಂಗಗಳು ಬಂದ್ಬಿಟ್ಟು ಸಾಮಾನ್ಯವಾಗಿ ನಮ್ಮ ದೇಶದೊಳಗ ಈ ಪೇನ್ ಕಿಲ್ಲರ್ಗಳಿಗಾಗಿ ಒಂದು ದೊಡ್ಡ ವ್ಯವಹಾರ ನಡೀತದೆ, ಬಿಸಿನೆಸ್. ಆ ಬಿಸಿನೆಸ್ ಎಷ್ಟಪ್ಪ ಅಂತಂದ್ರೆ 16,000 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ನಡೀತದೆ. ನೋಡ್ರಿ ಎಂಥ ಅದ್ಭುತ ಐತಪ್ಪ ಅಂತಂದ್ರ 16,000 ಕೋಟಿ ರೂಪಾಯಿಗಳ ಒಂದು ವ್ಯವಹಾರ ನಡೀತದೆ. ಅದಕ್ಕ ಇದು ಸಾಮಾನ್ಯವಾದಂತಹದ್ದಲ್ಲ. ಇದು ಏನ್ರಿ, ಈ ವ್ಯವಹಾರ ಅನ್ನೋದು ಅದ್ಭುತವಾದಂತಹದ್ದು ಏನ್ರಿ. ಭಾರತದಲ್ಲಿ ನೋವು ನಿವಾರಣಾ ಮಾರುಕಟ್ಟೆಯು ಸಾಂಕ್ರಾಮಿಕ ರೋಗದ ನಂತರ ತ್ವರಿತ ಬೆಳವಣಿಗೆಯನ್ನು ಕಂಡಿತ್ತು. ಸುಮಾರು ದ್ವಿಗುಣಗೊಂಡಿದೆ, ಬಿಸಿನೆಸ್ ಡಬಲ್ ಆಗ್ಯದ. 5 ವರ್ಷಗಳಲ್ಲಿ 16,000 ಕೋಟಿ ಭಾರತದ ಅತಿ ದೊಡ್ಡ ಪ್ರಿಸ್ಕ್ರಿಪ್ಷನ್ ರಹಿತ ಅಂದ್ರೆ OTC ಅಂತಾರ ಅದಕ್ಕೆ. ಅಂದ್ರೆ ಡಾಕ್ಟರ್ ಏನು ಬರೆದು ಕೊಡ್ಲಾರ್ದೇ ಖರೀದಿ ಆಗುದು ವಿಭಾಗವಾಗಿರುವುದರಿಂದ ಇದು ಸ್ಥಳೀಯ ನೋವು ನಿವಾರಕಗಳು, ಜೆಲ್ಗಳು, ಸ್ಪ್ರೇಗಳು ಮತ್ತು ಪ್ಯಾರಾಸಿಟಮಾಲ್ ಮತ್ತು ಅಂತಹ ಮೌಖಿಕ ಮಾತ್ರೆಗಳ ಹೆಚ್ಚಿನ ಸೇವನೆಯಿಂದ ರೂಪಿಸಲ್ಪಟ್ಟಿದೆ. ಅಂದ್ರ ವೈದ್ಯರು ಬರೆದು ಕೊಡದೇನೆ ತಗೊಂಡ್ಬಂದ್ಬಿಡುದು ಅಂತ ಹಾವಳಿ ಜಾಸ್ತಿ ಆಗ್ಯದ. ಆಮೇಲೆ ಈ ಬಿಸಿನೆಸ್ ಬಹಳ ಫಾಸ್ಟ್ ಆಗಿ ವಿಸ್ತರಣೆಯನ್ನ ಹೊಂದ್ತಾ ಇದೆ ಏನ್ರಿ. ಈಗ ಪ್ರಮುಖ ಮಾರುಕಟ್ಟೆ ಮುಖ್ಯಾಂಶಗಳನ್ನು ಹೇಳ್ಬೇಕಪ್ಪ ಅಂದ್ರ ತ್ವರಿತ ವಿಸ್ತರಣೆ 2020ರಿಂದ ಮಾರುಕಟ್ಟೆ ದ್ವಿಗುಣಗೊಂಡಿದ್ದೆ. ಪ್ರತಿ ವಾರ ಸರಾಸರಿ 5 ಹೊಸ ನೋವು ನಿವಾರಕಗಳು ಕಾಣಿಸಿಕೊಳ್ಳುತ್ತಿವೆ ಮಾರ್ಕೆಟ್ನ್ಯಾಗ. ಪ್ರತಿ ವಾರಕ್ಕ ಒಂದು 5 ಹೊಸ ಪ್ರಾಡಕ್ಟ್ಗಳು ಕಂಡು ಬರ್ಲಾಕತ್ತಾವ. ಯಾವು? ಪೇನ್ ಕಿಲ್ಲರ್ಸ್. ಬೆಳವಣಿಗೆಯ ಪ್ರಮುಖ ಚಾಲಕರು ಹೆಚ್ಚಿದ ಔಷಧಿ, ಜಡ ಜೀವನ ಶೈಲಿ ಮತ್ತು ಹೆಚ್ಚುತ್ತಿರುವ ಜಾಗೃತೆಯೇ ಈ ಏರಿಕೆಗೆ ಕಾರಣ ಎಂದು ಈ ಯೂಟ್ಯೂಬ್ ವಿಡಿಯೋದಲ್ಲಿ ಉದ್ಯಮ ವಿಶ್ಲೇಷಕರು ಹೇಳುತ್ತಾರೆ. ಅಂದ್ರೆ ಜನರಿಗೆ ಅಡ್ವಾನ್ಸ್ ಆಗಿ ಆರಾಮಿರ್ಬೇಕು, ಜಾಗೃತೆಯನ್ನು ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದರದ್ದು ಮಾರುಕಟ್ಟೆ ಬಹಳ ವಿಸ್ತರಣೆ ಆಗಿದೆ ಅಂತ ಹೇಳ್ತಾರ. ಒಟ್ಟು ಮಾರುಕಟ್ಟೆ ಮೌಲ್ಯ, ಕೈಗಾರಿಕಾ ವರದಿಗಳು ನೋವು ನಿವಾರಣೆಗಳ ಮಾರುಕಟ್ಟೆ ಮೌಲ್ಯವನ್ನು ಸುಮಾರು ರೂಪಾಯಿ 16,000 ಕೋಟಿ ಎಂದು ಹೇಳುತ್ತದೆ. ಇದು ಭಾರತದ ಆರೋಗ್ಯ ಕ್ಷೇತ್ರದ ಬೃಹತ್ ಭಾಗವಾಗಿದೆ. ಇನ್ನು ಮಾರುಕಟ್ಟೆ ಬೆಳವಣಿಗೆಯ ವಿಶ್ಲೇಷಣೆ, ಈ ಲಿಂಕ್ಸ್ ಇನ್ ಪೋಸ್ಟ್ ನಲ್ಲಿ ಕಾಣಿಸಿಕೊಂಡಿರುವ ವರದಿಗಳು ನೋವು ನಿವಾರಕಗಳ ಮಾರುಕಟ್ಟೆ ಬೆಳೆಯುತ್ತಿದೆ ಎಂದು ಸೂಚಿಸುತ್ತದೆ. ಈ ಲಿಂಕ್ಡ್ ಇನ್ ಪೋಸ್ಟ್ ಅನ್ನು ಈ ಲಿಂಕ್ಡ್ ಇನ್ ಪೋಸ್ಟ್ ನಲ್ಲಿ ತೋರಿಸಿರುವಂತೆ ಗಮನಿಸಿ. ಜೀವನ ಶೈಲಿಯಿಂದ ಉಂಟಾಗುವ ನೋವುಗಳಿಗೆ ಅನುಕೂಲಕರ ತಕ್ಷಣದ ಪರಿಹಾರ, ಪರಿಣಾಮ ಇದನ್ನೆಲ್ಲ ಬೇಡ್ತಾರೆ ಜನ. ಅದಕ್ಕ ನೀವು ಈ ಮಾರುಕಟ್ಟೆಯ ನಿರ್ದಿಷ್ಟ ಉಪವಿಭಾಗವನ್ನು ವಿಶ್ಲೇಷಿಸುತ್ತದೆ. ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾರ. ಈ ಮೌಖಿಕವಾಗಿ ಮಾತ್ರೆಗಳನ್ನ ಪರ್ಚೇಸ್ ಮಾಡ್ತಾರ. ಡಾಕ್ಟರ್ ಏನ್ ಬರೆದು ಕೊಟ್ಟಿರಂಗಿಲ್ಲ, ಇವರ ಹೋಗಿ ಪೇನ್ ಕಿಲ್ಲರ್ಸ್ ಗಳನ್ನ ತಗೋತಾರ. ಹೀಗಾಗಿ ಮಾರುಕಟ್ಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟದು. ಆಮೇಲೆ ಈ ಪೇನ್ ಕಿಲ್ಲರ್ಸ್ ಗಳಿಂದ ಸೈಡ್ ಇಫೆಕ್ಟ್ ಏನದಾವು ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಬೇಕಲ್ಲ ನಾವು. ಪೇನ್ ಕಿಲ್ಲರ್ಸ್ ಗಳಿಂದ ಸೈಡ್ ಇಫೆಕ್ಟ್ ಏನದಾವು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು.
ಈ ನೋವು ನಿವಾರಕ ಅಡ್ಡ ಪರಿಣಾಮಗಳು ವಿಧದಿಂದ ಪ್ರಕಾರ ಬದಲಾಗುತ್ತವೆ. ಸಾಮಾನ್ಯ ಸಮಸ್ಯೆಗಳು ಸೇರಿವೆ. ಹೊಟ್ಟೆಯ ಕಿರಿಕಿರಿ, ಅದಕ್ಕ NSAID ಅಂತಾರ. ಮಲಬದ್ಧತೆ, ಅರೆನಿದ್ರೆ ಅಂದ್ರ ಒಪಿಯಾಯ್ಡ್ಗಳು ಅಂತಾರ. ಮತ್ತು ಯಕೃತ್ತಿನ ಹಾನಿ, ಅಸೆಟಾಮಿನೋಫೆನ್ ಅಂತಾರ ಅದಕ್ಕ. ದೀರ್ಘಕಾಲೀನ ಬಳಕೆಯ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ, ಹೊಟ್ಟೆಯ ಹುಣ್ಣುಗಳು, ಹೆಚ್ಚಿದ ಹೃದಯ ಅಪಾಯ ಮತ್ತು ಅವಲಂಬನೆಯುಂಟಂತಹ ತೀವ್ರ ತೊಡಕುಗಳಿಗೆ ಕಾರಣವಾಗಬಹುದು. ಏನ್ರಿ ಸಾಮಾನ್ಯ ಅಡ್ಡ ಪರಿಣಾಮಗಳು ಏನೇನಪ್ಪಾ ಅಂತ ಕೇಳಿದ್ರ, NSAIDಗಳು ಅಂದ್ರ ಐಬ್ರೂಫಿನು, ನ್ಯಾಪ್ರೋಕ್ಷನ್ನು, ಆಸ್ಪಿರಿನ್ನು ಅಂತ ಬರ್ತಾವ. ಅವೆಲ್ಲ ಟ್ಯಾಬ್ಲೆಟ್ಗಳು. ಹೊಟ್ಟೆ ಉಬ್ಬರ, ಎದೆಯುರಿ, ವಾಕರಿಕೆ, ತಲೆ ತಿರುಗುವಿಕೆ ಮತ್ತು ತಲೆನೋವು ಇಂಥ ಸೈಡ್ ಇಫೆಕ್ಟ್ಗಳು ಕಂಡು ಬರಬಹುದು. ಇನ್ನ ಅಸೆಟಾಮಿನೋಫೆನ್ ಅಂತಾರ ಅದಕ್ಕ, ಅಂದ್ರೆ ಟೈಲೆನಾಲ್ ಅಂತಾರ ಅದಕ್ಕ. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಸುರಕ್ಷಿತ, ಆದರೆ ಅತಿಯಾದ ಬಳಕೆಯ ತೀವ್ರ ಯಕೃತ್ತಿನ ಹಾನಿಗೆ ಕಾರಣವಾಗಬಹುದು. ಓಪಿಯಾಯ್ಡ್ಗಳು ಅಂದ್ರ ಕೊಡೈನ್, ಆಕ್ಟಿಕೋಡೋನ್ ಅಂತ ಕರೀತಾರ ಅದಕ್ಕ. ಅವುಗಳಿಂದ ಮಲಬದ್ಧತೆ, ವಾಕರಿಕೆ, ವಾಂತಿ, ತಲೆ ತಿರುಗುವಿಕೆ, ಅರೆ ನಿದ್ರಾವಸ್ಥೆ ಮತ್ತು ನಿದ್ರಾ ಜನಕ ಇಂತೆಲ್ಲ ಸಮಸ್ಯೆಗಳು ಬರ್ತಾವು ಅಂತ ಹೇಳ್ತಾರ. ಏನ್ರಿ ಗಂಭೀರ ಮತ್ತು ದೀರ್ಘಕಾಲೀನ ಅಪಾಯಗಳು ಏನಪ್ಪಾ? ಈ ಪೇನ್ ಕಿಲ್ಲರ್ಸ್ ಗಳಿಂದ ಸೈಡ್ ಇಫೆಕ್ಟ್ ಗಂಭೀರ ಮತ್ತು ದೀರ್ಘಕಾಲೀನ ಅಪಾಯಗಳು ಯಾವ್ಯಾವು ಅಂತ ಕೇಳಿದ್ರ, ಜಠರ ಕರುಳಿನ ಪ್ರದೇಶ, ರಕ್ತಸ್ರಾವ, ಹುಣ್ಣುಗಳು, ರಂಧ್ರಗಳು ಮತ್ತು ತೀವ್ರ ಮಲಬದ್ಧತೆ. ಹೃದಯ ನಾಳೆಯ ಸಮಸ್ಯೆಗಳು ಏನೇನಪ್ಪಾ? ಹೃದಯಾಘಾತ, ಪಾರ್ಶ್ವವಾಯು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಹೆಚ್ಚಾಗ್ತಾವು. ವಿಶೇಷವಾಗಿ ದೀರ್ಘಕಾಲೀನ NSAID ಬಳಕೆಯಿಂದ ಇದೆಲ್ಲ ಸಮಸ್ಯೆ ಹೆಚ್ಚಾಗ್ತದ ಅಂತ ಹೇಳ್ತಾರ. ಇನ್ನ ಅಂಗಾಂಗ ಹಾನಿ ಅಂದ್ರ ಮೂತ್ರಪಿಂಡ ಹಾನಿ ಮತ್ತು ಯಕೃತ್ತಿನ ಹಾನಿ ಆಗಬಹುದು ಅಂತ ಹೇಳ್ತಾರ. ಅವಲಂಬನೆ ಮತ್ತು ವ್ಯಸನ, ದೀರ್ಘಕಾಲೀನ ಒಪಿಯಾಯ್ಡ್ ಬಳಕೆಯಿಂದ ಗಮನಾರ್ಹ ಅಪಾಯಗಳು ಕಂಡು ಬರ್ತಾವು. ಇನ್ನು ಉಸಿರಾಟದ ಅಪಾಯ ಏನಂದ್ರೆ ನಿಧಾನ ಅಥವಾ ಆಳವಿಲ್ಲದ ಉಸಿರಾಟದ ಖಿನ್ನತೆ. ಇದು ಒಪಿಯಾಯ್ಡ್ ಮಿತಿಮೀರಿದ ಸೇವನೆಯಿಂದ ಕಂಡು ಬರ್ತದ ಅಂತ ಹೇಳ್ತಾರ. ಇನ್ನ ನಮ್ಮಲ್ಲಿ ರಿಯಾಕ್ಷನ್ ಕಂಪನಿಯ ಒಳಗ ನೋವು ನಿವಾರಕಗಳು ಒಂದಷ್ಟು ಬರ್ತಾವು. ನಮ್ಮವೆಲ್ಲ ನ್ಯಾಚುರಲ್ ಆಗಿರ್ತಾವ. ಅವು ಯಾವ ಡ್ರಗ್ ಅಲ್ಲ, ಕೆಮಿಕಲ್ ಅಲ್ಲ. ಒಂದ್ ಸ್ವಲ್ಪ ನಿಧಾನವಾಗಿ ಆದ್ರೂ ಕೂಡ ನಿಮ್ಮ ನೋವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಗಳನ್ನ ಹೊಂದಿದವು. ಆದ್ರ ಅವುಗಳಿಂದ ನಿಮಗ ಯಾವುದೇ ಅಪಾಯ ಇಲ್ಲ, ಸೈಡ್ ಇಫೆಕ್ಟ್ ಇಲ್ಲ, ಏನು ತೊಂದರೆ ಇಲ್ಲ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಇದಕ್ಕೆ ನಾವು ಹೆಲ್ದಿ ಬೋನ್ಸ್ ಅಂತ ಕರಿತೀವಿ. ಹೆಲ್ದಿ ಬೋನ್ಸ್ ಇದ್ರೊಳಗ 30 ಕ್ಯಾಪ್ಸುಲ್ಗಳಿರ್ತಾವು. ಏನ್ರಿ ಇದಕ್ಕ ಹೆಲ್ದಿ ಬೋನ್ಸ್ ಅಂತಾರ. ಇದರಲ್ಲಿ ಬಹಳ ಮಹತ್ವದ ಅಂಶಗಳು ಅದಾವು. ಏನೇನ್ ಅದಾವು ಅನ್ನೋದನ್ನ ನೀವು ಬೇಕಾದ್ರೆ ನಮಗ ಫೋನ್ ಮಾಡಿ ಅಥವಾ ವಾಟ್ಸಪ್ಗೆ ನಿಮ್ಮ ಅಭಿಪ್ರಾಯವನ್ನ ಹಾಕಿ ಹೆಚ್ಚಿನ ಮಾಹಿತಿ ತಗೋಬಹುದು. ಇದರಲ್ಲಿ ಏನೇನ್ ಅದಾವು ಅಂಶಗಳು ಅನ್ನೋದನ್ನ. ಬಹಳ ಉಪಯುಕ್ತವಾದಂತಹದ್ದು. ಇದಕ್ಕ ಹೆಲ್ದಿ ಬೋನ್ಸ್ ಅಂತಾರ. ಇದನ್ನ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಹೋದ್ರಿ ಅಂತಂದ್ರ ನಿಮ್ಗೊಂದ್ 2-3 ತಿಂಗಳದಾಗ ನಿಮ್ಮ ಪೇನುಗಳು, ನಿಮ್ಮ ನೋವುಗಳು ನ್ಯಾಚುರಲ್ ಆಗಿ ನಿವಾರಣೆ ಆಗ್ತಾವ. ಅದ್ರ ಜೊತೆಗೆ ನೀವು ಸಾಧ್ಯ ಆದ್ರೆ ಈ ಸಿಬಕ್ಟ್ರಾನ್ ಅಂತ ಬರ್ತದೆ. ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ಒಂದು ಸ್ಪೀಚಿನೊಳಗೆ ಹೇಳ್ಯಾರ. ಸಿಬಕ್ಟ್ರಾನ್ ಎಷ್ಟೊಂದು ಉಪಯುಕ್ತದ, ಎಷ್ಟೊಂದು ಮಹತ್ವದ್ದದ ಅನ್ನೋದ್ರ ಬಗ್ಗೆ. ಇನ್ನು ಮತ್ತೊಂದೈತೆ, ಇದಕ್ಕೆ ಮೊರಿಂಗಾ ಅಂತಾರ. ಇದು ಮೊರಿಂಗಾ ಅಂತಂದ್ರ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಅಂತ ಅನ್ಬಹುದು. ಇದು ಕ್ಯಾಪ್ಸಲ್ ಮಾಡಿರ್ತಾರ. ಇದು ಕೂಡ ನಮ್ಮ ನೋವು ನಿವಾರಣೆಯನ್ನ ಮಾಡ್ತದ, ಬಹುತೇಕ ಸಮಸ್ಯೆಗಳನ್ನ ತಗ್ಗಿಸ್ತದ. ಬಹಳ ಉಪಯುಕ್ತವಾದಂತಹದ್ದು.
ಅದರಲ್ಲಿ ವಿಶೇಷವಾಗಿ ಈ ಹೆಲ್ದಿ ಬೋನ್ ಅನ್ನ ನೀವು ರೆಗ್ಯುಲರ್ ಆಗಿ ತಗೊಂಡು ಜೊತೆಗೆ ಸಿ ಭಕ್ತರಾಮ್ ತಗೊಂಡ್ರಪ್ಪ ಅಂತಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಯಾವುದೇ ನೋವುಗಳು ಕಂಟ್ರೋಲಿಗೆ ಬರ್ತಾವ. ಮತ್ತೆ ಇದ್ರ ಜೊತೆಗೆ ನಮಗ ನೋನಿ ಜಿ ತಗೋಬಹುದು, ಅಥವಾ ನೋನಿ ಕ್ಯಾಪ್ಸಲ್ಗಳನ್ನು ತಗೋಬಹುದು, ಅಥವಾ ನೋನಿ ಟ್ಯಾಬ್ಲೆಟ್ಗಳು ಬರ್ತಾವ ಅವನ್ ತಗೋಬಹುದು. ಅವು ಕೂಡ ನಿಮಗೆ ಸಾಕಷ್ಟು ನೋವು ನಿವಾರಣೆಯನ್ನ ಮಾಡ್ತಾವ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.